ಶ್ರೀಮತೆ ರಾಮಾನುಜಾಯ ನಮಃ. ವಿಷ್ಣು ಸಹಸ್ರನಾಮದಲ್ಲಿರುವ 7ನೆಯ ತಿರುನಾಮ ಭವಃ. ಕೃಷ್ಣನು ಪಾಂಡವರ ದೂತನಾಗಿ ದುರ್ಯೋಧನನ ಆಸ್ಥಾನಕ್ಕೆ ಬಂದ ಕಥೆಯನ್ನು ನಾವು 3ನೇ ತಿರುನಾಮ ವಷಟ್ಕಾರದಲ್ಲಿ ಕೇಳಿದ್ದೇವೆ. ದುರ್ಯೋಧನನು ತನ್ನ ಯೋಜನೆಯ ಪ್ರಕಾರ ವಿಷಯಗಳು ನಡೆಯದಿದ್ದರೆ ಎಂದು ಕೃಷ್ಣನನ್ನು ಸೆರೆ ಹಿಡಿಯಲು ಮತ್ತೊಂದು ವಿಸ್ತಾರವಾದ ಯೋಜನೆಯನ್ನು ಸಹ ಮಾಡಿದ್ದನು. ಅವನು ಕೃಷ್ಣ ಕೂರುವ ಆಸನದ ಕೆಳಗೆ ಪಾತಾಳ ಲೋಕದವರೆಗೆ ಹೋಗುವಷ್ಟು ಆಳವಾದ ಹಳ್ಳವನ್ನು ತೋಡಿಸಿ ಅದನ್ನು ಬಟ್ಟೆಯಿಂದ ಮುಚ್ಚಿಸಿದ್ದನು. ಕೆಳಗೆ ಪಾತಾಳ ಲೋಕದಲ್ಲಿ ತನ್ನ ಬಲಿಷ್ಠ ಕುಸ್ತಿಪಟುಗಳನ್ನು ಕಾಯಲು ನಿಲ್ಲಿಸಿ ಕೃಷ್ಣನು ಬಿದ್ದ ತಕ್ಷಣ ಅವನನ್ನು ಸೆರೆ ಹಿಡಿಯಲು ಆದೇಶಿಸಿದ್ದನು. ಕೃಷ್ಣನು ಬಂದು ಪಾಂಡವರಿಗೆ ತನ್ನ ಅಚಲ ಬೆಂಬಲವನ್ನು ಘೋಷಿಸಿ ಪಾಂಡವರೇ ತನ್ನ ಜೀವ ಎಂದಾಗ ದುರ್ಯೋಧನನು ಕೋಪಗೊಂಡು ತನ್ನ ಸೇವಕರಿಗೆ ಕೃಷ್ಣನ ಆಸನದ ಅಡಿಯಲ್ಲಿದ್ದ ಬಟ್ಟೆಯನ್ನು ಎಳೆಯುವಂತೆ ಹೇಳಿದನು. ಆದರೆ ಕೃಷ್ಣನು ಹಳ್ಳಕ್ಕೆ ಬೀಳದೆ ಅವನ ದಿವ್ಯ ವಿಶ್ವರೂಪ ದರ್ಶನವನ್ನು ದುರ್ಯೋಧನನಿಗೆ ತೋರಿಸಿದನು. ಅವನು ದುರ್ಯೋಧನನಿಗೆ, ನಾನು ಒಬ್ಬ ಸಾಮಾನ್ಯ ಮನುಷ್ಯನೆಂದು ತಿಳಿದಿದ್ದೆಯಾ? ನನ್ನನ್ನು ನೀನು ಸೆರೆ ಹಿಡಿಯಬಹುದೆಂದು? ನನ್ನ ದಿವ್ಯ ವಿಶ್ವರೂಪವನ್ನು ನೋಡು. ನೀನು ಯಾರನ್ನು ನೋಡಬೇಕೆಂದು ಬಯಸುತ್ತೀಯೋ ಅವರನ್ನು ನನ್ನಲ್ಲಿಯೇ ನೋಡಬಹುದು. ನಿನ್ನ ಅತ್ಯಂತ ಬಲಿಷ್ಠ ಕುಸ್ತಿಪಟುಗಳು ಪಾತಾಳ ಲೋಕದಲ್ಲಿ ಏನು ಮಾಡುತ್ತಿದ್ದಾರೆ ನೋಡು. ದುರ್ಯೋಧನನು ಎಲ್ಲ ದೇವರುಗಳನ್ನು, 12 ಆದಿತ್ಯರನ್ನು, 11 ರುದ್ರರನ್ನು, 8 ವಸುಗಳನ್ನು, ಅಶ್ವಿನಿ ದೇವತೆಗಳನ್ನು, ಅವರ ದೇವಗಣಗಳೆಲ್ಲವನ್ನೂ, ಎಲ್ಲ ಅಸುರರನ್ನು, 14 ಲೋಕಗಳನ್ನು, ಕೌರವರನ್ನು, ಪಾಂಡವರನ್ನು ಮತ್ತು ಎಲ್ಲಾ ಜೀವಿಗಳನ್ನು ಕೃಷ್ಣನ ವಿಶ್ವರೂಪದಲ್ಲಿ ಕಂಡು ಭಯಭೀತನಾದನು. ಅದು ಆ ಕತೆ. ಆದರೆ ಇಲ್ಲಿ ಉದ್ಭವಿಸುವ ಪ್ರಶ್ನೆ ಏನೆಂದರೆ, ಕೃಷ್ಣನು ತನ್ನ ವಿಶ್ವರೂಪವನ್ನು ಹೇಗೆ ತೋರಿಸಿದನು? ಅದಕ್ಕೆ ಉತ್ತರವಾಗಿ ನಾವೆಲ್ಲರೂ ನವಿಲನ್ನು ನೋಡಿರಬಹುದು. ಕೃಷ್ಣನ ವಿಶ್ವರೂಪ ನವಿಲಿನ ಗರಿಯಂತೆ. ನವಿಲು ಗರಿಗಳನ್ನು ಮುಚ್ಚಿದಾಗ ಸಾಮಾನ್ಯ ಹಕ್ಕಿಯಂತೆ ಕಾಣುತ್ತದೆ. ಆದರೆ ಗರಿಯನ್ನು ಬಿಚ್ಚಿದಾಗ ಅದರ ವೈಭವ ಗೋಚರಿಸುತ್ತದೆ. ಅದೇ ರೀತಿ ಕೃಷ್ಣನು ಸಾಮಾನ್ಯ ಮನುಷ್ಯನಂತೆ ಕಂಡರೂ ತನ್ನೊಳಗೆ ಇಡೀ ಸೃಷ್ಟಿಯನ್ನೇ ಅಡಗಿಸಿಕೊಂಡಿರುವ ಪರಮಾತ್ಮ. ಕೃಷ್ಣನು ದುರ್ಯೋಧನನಿಗೆ ಸಾಮಾನ್ಯ ಮನುಷ್ಯನಂತೆ ಕಂಡನು. ಆದರೆ ತನ್ನಲ್ಲಿ ಇಡೀ ಸೃಷ್ಟಿಯನ್ನು ಹಿಡಿದಿಟ್ಟುಕೊಂಡಿರುವ ಪರಮಾತ್ಮನೆಂದು ದುರ್ಯೋಧನನಿಗೆ ಗೊತ್ತಿರಲಿಲ್ಲ. ಕೃಷ್ಣನು ತನ್ನ ವಿಶ್ವರೂಪ ದರ್ಶನದಲ್ಲಿ ಇಡೀ ಸೃಷ್ಟಿಯ ವೈಭವವನ್ನು ತೋರಿಸಿದನು. ಅದೇ ರೀತಿ ಸೃಷ್ಟಿಯ ಮೊದಲು ಈ ಸೃಷ್ಟಿಯಲ್ಲಿರುವ ಎಲ್ಲಾ ವಸ್ತುಗಳು ಹೆಸರು ಮತ್ತು ರೂಪಗಳಿಲ್ಲದೆ ಇರುತ್ತವೆ. ಅವು ಮೂಲ ಪ್ರಕೃತಿಯೊಳಗೆ ನೆಲೆಸಿರುತ್ತವೆ. ಅದು ಪರಮಾತ್ಮನ ದೇಹವಾಗಿದೆ. ನವಿಲು ತನ್ನ ಗರಿ ಬಿಚ್ಚಿದ ಹಾಗೆ ಕೃಷ್ಣನು ಈ ಜಗತ್ತಿಗೆ ರೂಪ ಕೊಟ್ಟಾಗ ನಮಗೆ ಗಿಡ ಮರಗಳು ಮತ್ತು ನದಿ ಬೆಟ್ಟಗಳು ಕಾಣಿಸುತ್ತವೆ. ಭವಃ ಎಂದರೆ ತನ್ನೊಳಗೆ ಅಡಗಿರುವ ಸೃಷ್ಟಿಯನ್ನು ಹೊರಗೆ ತೋರಿಸುವುದು ಎಂದು ಅರ್ಥ. ಶ್ರೀಮತೆ ರಾಮಾನುಜಾಯ ನಮಃ.